ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾವು ಸನ್ ಬೇಬಿ ವಾಕರ್ನ ಮೇಲೆ ಒಂದು ಸ್ಮಾಲ್ ರಿವ್ಯೂವನ್ನು ಮಾಡ್ತಾ ಇದ್ದೇವೆ. ಈ ವಾಕರ್ನ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ ಆ್ಯಂಡ್ ವಿ ಗಾಟ್ ಇಟ್ ಫಾರ್ ಅರೌಂಡ್ 1000 rupees. ಮತ್ತು ಈ ವಾಕರ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಈ ವಾಕರ್ ಬಂದ್ಬಿಟ್ಟು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಸೊ ಇದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂತಹ ಪ್ರಾಡಕ್ಟ್. ಮತ್ತು ಇದರ MRP ಪ್ರೈಸ್ ಬಂದುಬಿಟ್ಟು 1699. ನಮಗೆ ಆಫರಲ್ಲಿ ಅರೌಂಡ್ 1000 rupeesಲ್ಲಿ ಸಿಕ್ಕಿದೆ. ಸೊ ಈ ವಾಕರ್ನ ಕೆಲವೊಂದು ಸ್ಪೆಷಲ್ ಫೀಚರ್ಸ್ನ ಬಗ್ಗೆ ಈ ಬಾಕ್ಸಿನ ಮೇಲೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಲೈಕ್ ಇದು ಸೇಫ್ಟಿ ವೈಸ್ ದೇ ಹ್ಯಾವ್ ಟೇಕನ್ ಆಲ್ ದ ಕೇರ್ಸ್. ಮತ್ತು ಇದರ ವೀಲ್ಸ್ ಬಂದುಬಿಟ್ಟು 360 ಡಿಗ್ರಿ ರೊಟೇಟ್ ಆಗುತ್ತೆ. ಹಾಗೆಯೇ ಈ ವಾಕರ್ನ ಹೈಟನ್ನು ಕೂಡ ನೀವು ಅಡ್ಜಸ್ಟ್ ಮಾಡಬಹುದಾಗಿರುತ್ತೆ. ಮತ್ತು ಈ ವಾಕರ್ನ ನಾವು ನಮ್ಮ ಪರ್ಸ್ನಲ್ ಪರ್ಪಸ್ಸಿಗೆ ಅಂತಲೇ ಪರ್ಚೇಸ್ ಮಾಡಿದ್ದು. ಸೊ ಈಗ ವಾಕರ್ನ ನಾವು ತೆಗಿತಾ ಇದ್ದೀವಿ. ಇಲ್ಲಿ ನೀವು ನೋಡಬಹುದು, ಒಂದು ಕವರಲ್ಲಿ ಎಲ್ಲ ಆಕ್ಸೆಸರೀಸ್ ಮತ್ತು ಅದರದ ಮ್ಯಾನ್ಯುಯಲ್ಸ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಸೊ ಫಸ್ಟ್ ಕವರ್ನ ಓಪನ್ ಮಾಡೋಣ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು, ಈ ವಾಕರ್ನ ಜೊತೆಗೆ ನಮಗೆ ವೀಲ್ಸನ್ನು ಕೊಟ್ಟಿದ್ದಾರೆ. ಮತ್ತು ಒಂದು ಸನ್ ಬೇಬಿ ಒಂದು ಜಸ್ಟ್ ಗ್ರೀಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಕೆಲವೊಂದು ಟ್ಯಾಗ್ಸ್, ಮತ್ತು ಇಲ್ಲಿ ನೋಡ್ಬೋದು ಸೀಟನ್ನು ಕೂಡ ಅವರು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಅಸೆಂಬಲ್ ಮಾಡ್ಕೋಬೇಕಾಗತ್ತೆ. ಮ್ಯೂಸಿಕ್ಕನ್ನು ಕೂಡ ನೀವು ಪ್ಲೇ ಮಾಡಬಹುದು. ನಾನು ತೋರಿಸ್ತೀನಿ ಮುಂದೆ ಹೇಗೆ ಪ್ಲೇ ಮಾಡೋದು ಅಂತ. ಸೊ ಇಟ್ಸ್ ವೆರಿ ಸಿಂಪಲ್ ವಾಕರ್. ಮತ್ತು ಇದು ಪಾರ್ಷಿಯಲಿ ಅಸೆಂಬಲ್ ಆಗಿ ಬಂದುಬಿಟ್ಟಿರುತ್ತೆ ಕಂಪನಿ ಕಡೆಯಿಂದ. ನೀವೇನು ಜಾಸ್ತಿ ಕೆಲಸ ಮಾಡೋಂಥದ್ದಿರಲ್ಲ, ಓನ್ಲಿ ವೀಲ್ಸ್ ಮತ್ತು ಸೀಟ್ ಕವರ್ನ ಹಾಕ್ಕೊಂಡ್ರೆ ಅಷ್ಟೇ ಸಾಕು. ಮತ್ತು ಈ ವೀಲ್ಸ್ 360 ಡಿಗ್ರಿ ರೊಟೇಟಬಲ್ ವೀಲ್ಸ್ ಆಗಿರುತ್ತೆ. ಮತ್ತು ಇದರದ್ದು ಒಳ್ಳೆ ಕ್ವಾಲಿಟಿ ವೀಲ್ಸ್ ಕೂಡ ನಿಮಗೆ ಕೊಟ್ಟಿರ್ತಾರೆ. ಹಾಗೆಯೇ ಈ ವೀಲ್ಸ್ ಅಸೆಂಬಲ್ ಮಾಡೋದು ಬಹಳ ಸಿಂಪಲ್. ಇಟ್ಸ್ ಜಸ್ಟ್ ಅ ಪ್ಲಗ್ ಆ್ಯಂಡ್ ಪ್ಲೇ. ನಾನು ಹೇಗೆ ಮಾಡಿದ್ನಲ್ಲ ಆ ಥರ. ಸೊ ನೋಡಿ, ಜಸ್ಟ್ ನಾನು ಈ ವೀಲ್ನ ವಾಕರ್ ಬಾಟಮ್ ಕೊಟ್ಟಿರ್ತಕ್ಕಂತಹ ಪ್ಲೇಸಲ್ಲಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು, ಆಟೋಮ್ಯಾಟಿಕಲಿ ವೀಲ್ ಸೆಟ್ ಆಗಿಬಿಡುತ್ತೆ. ಮತ್ತು ಇದೊಂದು ಟಾಯ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಮಗುಗೆ ಆಟ ಆಡೋದಕ್ಕೆ ಅಂತ. ಜಸ್ಟ್ ಇದೊಂದು ಶೋ ಐಟಮ್ ಅಷ್ಟೇ. ಸೊ ಇದನ್ನು ನೀವು ಮುಂದೆ ಹಾಕಬೇಕಾಗತ್ತೆ. ಸೊ ಬನ್ನಿ, ನಾವು ವೀಲ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ ನಂತರ ವಾಕರ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಈಗ ಜಸ್ಟ್ ನಮಗೆ ಕೊಟ್ಟಿರ್ತಕ್ಕಂತಹ ಆ ಫ್ಯಾನ್ಸಿ ಟಾಯನ್ನು ಜಸ್ಟ್ ಸೆಟ್ ಮಾಡೋಣ. ನಿಮಗೆ ಈ ವಾಕರ್ನ ಫ್ರಂಟಲ್ಲಿ ಕಿಡ್ಸ್ಗಳು ಓಡಾಡಿ ಏನಾದರೂ ಸುಸ್ತಾದರೆ ಆರ್ಮ್ಸ್ ಹಿಡ್ಕೊಂಡು ರೆಸ್ಟ್ ಮಾಡಬಹುದು. ಸಫಿಷಿಯೆಂಟ್ ಸ್ಪೇಸನ್ನು ಕೊಟ್ಟಿದ್ದಾರೆ ಇಲ್ಲಿ. ಈಗ ನಾವು ಸೀಟನ್ನು ಅಸೆಂಬಲ್ ಮಾಡೋಣ. ಈ ಸೀಟ್ನ ಅಸೆಂಬಲ್ ಮಾಡೋದು ಕೂಡ ಬಹಳ ಸಿಂಪಲ್ ಮತ್ತು ಈಸಿ ಕೆಲಸ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಜಸ್ಟ್ ನಿಮಗೆ ಕೊಟ್ಟಿರ್ತಕ್ಕಂತಹ ಈ ಬಟನ್ಸನ್ನು ಕರೆಕ್ಟಾಗಿ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಫಿಕ್ಸ್ ಮಾಡಿದ್ರೆ ಆಯ್ತು ಅಷ್ಟೇ. ಸೀಟ್ನ ಕ್ವಾಲಿಟಿ ಪರವಾಗಿಲ್ಲ, ಆವ್ರೇಜ್ ಕ್ವಾಲಿಟಿ ಸೀಟ್ ಅಂತ ಹೇಳ್ಬೋದು, ನಾಟ್ ದಿ ಬೆಸ್ಟ್. ಮತ್ತು ನಾವು ಯೂಸ್ ಮಾಡಿದಾಗ ನಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ, ಲೈಕ್ ಸೀಟ್ ಇನ್ನೂ ಸ್ವಲ್ಪ ಚೆನ್ನಾಗಿದ್ದರೆ ಬೆಟ್ರ್ ಇತ್ತೇನೋ ಅಂತ. ಬಿಕಾಸ್ ವಾಕರ್ನ ತೊಗೋಬೇಕಾದ್ರೆ ನಾವು ಮೇಯ್ನ್ ಸೀಟ್ಗೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಸೀಟಿನ ಕ್ವಾಲಿಟಿ ಬಂದುಬಿಟ್ಟು ಆವ್ರೇಜ್ ಆಗಿದೆ ಅಂತ ಹೇಳಬಲ್ಲೆ. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು, ನಮಗೆ ಡಿಫೆಕ್ಟಿವ್ ಸೀಟನ್ನು ಕಳಿಸ್ಬಿಟ್ಟಿದ್ದಾರೆ. ಒಂದು ಹುಕ್ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಬಟ್ ಸಮ್ಹೌ ವಿತ್ ಕರೆಂಟ್ ಸೆಟ್ ಆಫ್ ಹುಕ್ಸಿಂದ ಸ್ಟಿಫಾಗಿ ಫಿಟ್ ಮಾಡಿದ್ದೇವೆ. ಹಾಗೆಯೇ ಕ್ವಾಲಿಟಿ ಆಫ್ ದ ಪ್ಲಾಸ್ಟಿಕ್ ಈಸ್ ಡಿಸೆಂಟ್ ಆಗಿದೆ, ನಾಟ್ ಟು ಬ್ಯಾಡ್. ಮತ್ತು ವೀಲ್ಸ್ ಎಲ್ಲ ಚೆನ್ನಾಗಿ ರೊಟೇಟ್ ಆಗುತ್ತೆ, ಭಾಳ ಫ್ಲೆಕ್ಸಿಬಲ್ ಆಗಿದೆ. ಸೊ ಈಸಿ ಟು ಯೂಸ್ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು, ಇದರದ್ದು ಮ್ಯೂಸಿಕ್ ಸಿಸ್ಟಮ್ ಇಲ್ಲಿದೆ. ಆ್ಯಕ್ಚುಲಿ ನೋಡಿ, ಇದು ಮ್ಯೂಸಿಕ್ ಸಿಸ್ಟಮ್ಮು. ಅದಕ್ಕೆ ಕೊಟ್ಟಿರ್ತಾರೆ, ಒಂದೇ ಮ್ಯೂಸಿಕ್ ಬರುತ್ತೆ ಇದರಲ್ಲಿ.
ಸೊ ಅವರೇ ಶೆಲ್ನ ಕೂಡ ಇನ್ಬಿಲ್ಟ್ ಹಾಕಿ ಕೊಟ್ಟಿರ್ತಾರೆ. ಆದರೆ ಒಂದು ಸರ್ತಿ ಏನಾದರೂ ಶೆಲ್ ಬ್ಯಾಟ್ರಿ ಡೌನ್ ಆದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ನಿಮಗೆ ರಿಮೂವ್ ಮಾಡಿ ರೀಇನ್ಸ್ಟಾಲ್ ಮಾಡೋದು. ಹಾಗೆ ನಾನು ಆವಾಗಲೇ ಹೇಳ್ತಿದ್ನಲ್ಲ, ಈ ವಾಕರ್ನ ಸೀಟ್ನ ಹೈಟನ್ನು ನೀವು ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡಬಹುದು ಅಂತ. ಇಲ್ಲಿ ನೋಡಿ, ಇದಕ್ಕೆ ಸಪ್ರೇಟ್ ಆದಂಥ ಒಂದು ಕಂಟ್ರೋಲ್ ಕೊಟ್ಟಿದ್ದಾರೆ. ಜಸ್ಟ್ ಈ ಬಟನನ್ನು ನೀವು ಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ನೀವು ಫುಲ್ ಕಂಪ್ರೆಸ್ ಕೂಡ ಮಾಡಬಹುದು. ಹಾಗೆಯೇ ಯಾವ ಹೈಟಿಗೆ ಬೇಕಾದ್ರೂ ನೀವು ವಾಕರ್ನ ಅಡ್ಜಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಮತ್ತು ನೀವೆಲ್ಲರೂ ಕ್ಯಾರಿ ಮಾಡಬೇಕು ಅಂತ ಅಂದರೆ ಜಸ್ಟ್ ಈ ಬಟನನ್ನು ಪ್ರೆಸ್ ಮಾಡಿ ಕಂಪ್ಲೀಟ್ ಫೋಲ್ಡ್ ಮಾಡಿ ಕೂಡ ನೀವು ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು. ಓವರಾಲ್ ಇಟ್ಸ್ ಆ್ಯನ್ ಆ್ಯಾವ್ರೇಜ್ ಕ್ವಾಲಿಟಿ ವಾಕರ್ ಅಂತ ಹೇಳಬಲ್ಲೆ. ನಾವು ಈ ವಾಕರ್ನ ರಿಯಲ್ ಟೈಮ್ ಟ್ರೈ ಮಾಡಿದ್ವಿ ನಮ್ಮ ಬೇಬಿ ಜೊತೆಗೆ. ಅವನು ತುಂಬಾ ವಾಕರ್ನ ಎಂಜಾಯ್ ಮಾಡ್ದ. ವೀಲ್ಸ್ 360 ಡಿಗ್ರಿ ರೊಟೇಟಬಲ್ ಆಗಿತ್ತು, ಹಾಗೆಯೇ ಫ್ಲೆಕ್ಸಿಬಲ್ ಆಗಿ ಕೂಡ ಎಲ್ಲಿ ಬೇಕೋ ಅಲ್ಲಿ ಮೂವ್ ಆಗ್ತಿತ್ತು. ಸಮ್ ಡ್ರಾಬ್ಯಾಕ್ಸ್ ಅಂದರೆ ಸೀಟಿಂಗ್ ಕಂಫರ್ಟ್ ಅಷ್ಟು ಚೆನ್ನಾಗಿದ್ದಿಲ್ಲ. ಸೊ ಅವನಿಗೆ ರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗೆಯೇ ಮ್ಯೂಸಿಕ್ ಸಿಸ್ಟಮ್ ಬಂದುಬಿಟ್ಟು ಓನ್ಲಿ ಒಂದೇ ಸಾಂಗ್ ಪ್ಲೇ ಆಗುತ್ತೆ. ಸೊ ಅದು ಬೋರಿಂಗ್ ಅನಿಸುತ್ತೆ ಕಿಡ್ಸ್ಗೆ. ಮಲ್ಟಿಪಲ್ ಮ್ಯೂಸಿಕ್ ಆಪ್ಷನ್ಸ್ ಇದ್ದರೆ ಬೆಟರ್ ಇರೋದು ಅಂತ ಅನಿಸ್ತೈತೆ.